ಪ್ರೀತಿಯ ವಿದ್ಯಾರ್ಥಿಗಳೆಲ್ಲರಿಗೂ ಪ್ರಿಯಾಸ್ ಕನ್ನಡ ಕ್ಲಾಸಸ್ಗೆ ಸ್ವಾಗತ. ಇಟ್ಸ್ ಎಕ್ಸಾಮ್ ಟೈಮ್. ಐ ನೋ ಯು ಕ್ಯಾನ್ ಡೂ ಇಟ್. ಇದು ಪರೀಕ್ಷಾ ಸಮಯ. ನನಗೆ ನಿಮ್ಮ ಮೇಲೆ ತುಂಬ ವಿಶ್ವಾಸ ಇದೆ, ನೀವು ಪರೀಕ್ಷೆನ ತುಂಬ ಚೆನ್ನಾಗಿ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ನೀವು ಪರೀಕ್ಷೆಗೆ ಹೋಗುವಾಗ ನಿಮ್ಮ ತಯಾರಿ ಹೇಗಿರಬೇಕು, ಪರೀಕ್ಷಾ ಕೇಂದ್ರಕ್ಕೆ ಹೋದ ನಂತರ ಏನೆಲ್ಲ ಮಾಡಬೇಕು ಮತ್ತು ಪರೀಕ್ಷಾ ಕೊಠಡಿಯಲ್ಲಿ ಹೋಗಿದ ಮೇಲೆ ನಿಮ್ಮ ಹಾವಭಾವ, ನಿಮ್ಮ ಬಿಹೇವಿಯರ್ಸ್ ಎಲ್ಲ ಹೇಗಿರಬೇಕು ಅನ್ನೋದ್ರ ಕುರಿತು ಕೆಲವೊಂದು ಟಿಪ್ಸ್ಗಳನ್ನು ನಿಮಗೆ ನೀಡ್ತಾ ಹೋಗ್ತೇನೆ. ಮೊದಲನೇದಾಗಿ ಪರೀಕ್ಷೆಯ ಹಿಂದಿನ ದಿನ, ಅಂದರೆ ನಾಳೆ ಪರೀಕ್ಷೆ ಇದೆ ಅನ್ನುವಾಗ ಇವತ್ತಿನ ದಿನ ನೀನು ಏನೆಲ್ಲ ಮಾಡಬೇಕು. ಕೆಲವೊಬ್ರು ಏನು ಮಾಡ್ತಾರಪ್ಪ ಅಂದರೆ, ನಾಳೆ ಪರೀಕ್ಷೆ ಇದೆ ಅಂತಂದರೆ ಇವತ್ತಿನ ದಿನ ಕದಲ್ದಿರನೇ ಬೆಳಗ್ಗೆಯಿಂದ ರಾತ್ರಿವರೆಗೂ ಬರೀ ಓದಿದ್ದು ಈ ಥರ ಮಾಡಿದ್ರೆ ಏನಾಗುತ್ತೆ ಅಂದರೆ, ಯಾವುದೆಲ್ಲ ಓದಿರ್ತೀರೋ ಅದೆಲ್ಲ ಮರ್ತೋಗುತ್ತೆ. ಮೈಂಡಿಗೆ ಪ್ರೆಷರ್ ಜಾಸ್ತಿ ಆದಾಗ ಎಲ್ಲನೂ ಏನಾಗುತ್ತೆ, ನೆನಪೋಗ್ಬಿಡುತ್ತೆ. ಹಾಗಾಗಿ ನೀವೇನು ಮಾಡಬೇಕಪ್ಪ ಅಂದರೆ, ಮೇನ್ ಪಾಯಿಂಟ್ಸನ್ನು ಮಾತ್ರ ಹೈಲೈಟ್ ಮಾಡಿರ್ತೀರಾ ಅಥವಾ ಸ್ಮಾಲ್ ನೋಟ್ಸ್ ಎಲ್ಲ ಮಾಡ್ಕೊಂಡಿರ್ತೀರಾ, ಅದನ್ನು ಸ್ವಲ್ಪ ರಿವೈಸ್ ಮಾಡ್ಕೊಳ್ಬೇಕು ಅಷ್ಟೇ. ಅದಕ್ಕೂ ಮುಂಚೆ ನೀವೇನು ಮಾಡಬೇಕಪ್ಪ ಅಂದರೆ, ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿನ ಹೊಂದಿರಬೇಕು. ನಿಮ್ಮ ಹೆಲ್ತು ತುಂಬ ಚೆನ್ನಾಗಿರಬೇಕು. ಹಾಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸಾಮಗ್ರಿಗಳನ್ನು ನೀವು ಇವತ್ತಿನ ದಿನವೇ ತೆಗೆದಿಟ್ಕೊಂಡಿರಬೇಕು. ಫಾರ್ ಎಕ್ಸಾಂಪಲ್ ಹಾಲ್ ಟಿಕೆಟು, ಪೆನ್ಸು, ಪ್ಲಸ್ ಎಕ್ಸಾಮ್ಗೆ ಬೇಕಾಗಿರ್ತಕ್ಕಂಥ ಜಾಮೆಟ್ರಿ, ಪೆನ್ಸಿಲು, ಎರೇಸರ್ ಇವೆಲ್ಲವುಗಳನ್ನು ನೀವು ಮೊದಲೇ ತಯಾರಿಸಿಟ್ಕೊಂಡಿರಬೇಕು. ನೆಕ್ಸ್ಟ್ ಡೇ ಪರೀಕ್ಷೆಗೆ ಹೋಗಬೇಕಾದ್ರೆ ಕೆಲವೊಂದು ಬಾರಿ ನಿಮಗೆ ಎಚ್ಚರ ಆಗದಿರೇ ಇರ್ಬೋದು. ಯಾಕಂದರೆ ಟೆನ್ಷನಲ್ಲಿ ಏನಾಗಿರುತ್ತೆ ಅಂದರೆ, ರಾತ್ರಿ ಎಲ್ಲ ಓದಿ ಮಲ್ಕೊಂಡಿರ್ತೀರಾ, ಬೆಳಗ್ಗೆ ಟೈಮ್ ಆಗಿದ್ದೇ ಗೊತ್ತಾಗಲ್ಲ. ಹಾಗಾಗಿ ಸರಿಯಾಗಿ ನಾವು ಯಾವ ಟೈಮ್ಗೆ ಎಕ್ಸಾಮ್ಗೆ ಹೋಗಬೇಕು ಅನ್ನೋದನ್ನು ಒಂದು ಟೈಮ್ ಫಿಕ್ಸ್ ಆಗಿದ್ದಾಗ ಅದಕ್ಕೂ ಮುಂಚಿತವಾಗಿ ನಿಮಗೆ ಅನುಕೂಲವಾಗುವ ಒಂದು ಸಮಯಕ್ಕೆ ಅಲಾರಾಮ್ನ ಇಟ್ಕೊಂಡ್ಬಿಟ್ಟು ಎದ್ದು ಚೆನ್ನಾಗಿ ಫ್ರೆಶ್ ಆಗಿ ನೀಟಾಗಿ ತಿಂಡಿ ತಿನ್ಕೊಂಡ್ಬಿಟ್ಟು ಪೂಜೆ ಮಾಡ್ಕೊಂಡ್ಬಿಟ್ಟು, ನಿಮ್ಮ ಮನೇಲಿ ಅಭ್ಯಾಸ ಇದ್ದರೆ, ನೀವು ಸಂಸ್ಕೃತಿನ ಪಾಲಿಸ್ತಾ ಇದ್ದರೆ, ನಿಮ್ಮ ಹಿರಿಯರಿಗೆ ಫಾರ್ ಎಕ್ಸಾಂಪಲ್ ತಂದೆ ತಾಯಿ ಅಜ್ಜ ಅಜ್ಜಿಗೆಲ್ಲ ನಮಸ್ಕಾರ ಮಾಡಿ ನೀವು ಪರೀಕ್ಷೆಗೆ ಹೋಗಬೇಕು. ಇದಿಷ್ಟು ಪರೀಕ್ಷೆಯ ಮುಂಚೆ ನೀವೇನೆಲ್ಲ ಮಾಡಬೇಕು ಅನ್ನೋದು. ಈಗ ನಂತರ ಪರೀಕ್ಷೆಗೆ ಹೋಗುವಂಥ ಸಂದರ್ಭದಲ್ಲಿ ಯಾವುದೇ ಟೈಮಲ್ಲೂ ವಾಹನದಲ್ಲಿ ಗಲಿಬಿಲಿ ಆಗಬಾರ್ದು. ನಿಧಾನವಾಗಿ ಹೋಗಬೇಕು, ಸೂಕ್ಷ್ಮವಾಗಿ ಸರಿಯಾಗಿ ಸೇಫಾಗಿ ನೀವು ನಿಮ್ಮ ಪರೀಕ್ಷೆ ಕೇಂದ್ರನ ತಲುಪಬೇಕು. ಇದು ಕರೋನಾ ಸಿಚುವೇಶನ್ ಆಗಿರೋದ್ರಿಂದ ನೀವೇನು ಮಾಡಬೇಕು, ಮಾಸ್ಕು, ಸ್ಯಾನಿಟೈಸರ್ ಇವುಗಳನ್ನೆಲ್ಲ ಉಪಯೋಗಿಸ್ಬೇಕು. ಯಾವುದೇ ಕಾರಣಕ್ಕೂ ಬಸ್ಗಳಲ್ಲಾಗಲಿ ಅಥವಾ ಸುಮ್ಮನೆ ಯಾವುದಕ್ಕೂ ಆಗಲಿ ಏನು ಮಾಡಬಾರ್ದು, ಮಾಸ್ಕನ್ನ ತೆಗಿಯೋದಾಗಲಿ ಮಾಡಬಾರ್ದು. ಜೊತೆಗೆ ಒಂದು ವಾಟರ್ ಬಾಟ್ಲ್ ಇಟ್ಕೊಂಡು ಹೋಗಿರಿ. ಯಾಕೆ ಅಂದರೆ ನಿಮಗೆ ಯಾವಾಗ ಬಾಯಾರಿಕೆ ಆಗುತ್ತೆ ಅಂತ ಅಂದಾಗ ಬೇರೆಯವ್ರ ಹತ್ರ ನೀರು ಇಸ್ಕೊಂಡು ಕುಡಿಯೋದು ಅಷ್ಟು ಸೇಫ್ ಅಲ್ಲ ಈ ಒಂದು ಟೈಮಲ್ಲಿ. ನಂತರ ಪರೀಕ್ಷಾ ಕೇಂದ್ರಕ್ಕೆ ಹೋಗಿದ ನಂತರ ನೀವು ರಿಜಿಸ್ಟರ್ ನಂಬರ್ನ ಹುಡುಕ್ಬಿಟ್ಟು ಸರಿಯಾದ ಒಂದು ಸ್ಥಳದಲ್ಲಿ ಕೂತ್ಕೊಳ್ಬೇಕು. ಅಲ್ಲಿ ತುಂಬ ಡೀಸೆಂಟಾಗಿ ಬಿಹೇವ್ ಮಾಡಬೇಕು, ಯಾರಿಗೂ ಕೂಡ ತೊಂದರೆ ಮಾಡಬಾರ್ದು. ನೀಟಾಗಿ ಹೋಗಿ ನೀಟಾಗಿ ಬರಬೇಕು. ಅದಕ್ಕೂ ಮೊದಲು ನೀವೇನು ಮಾಡಬೇಕು, ನಿಮ್ಮ ಹತ್ರ ಸರಿಯಾಗಿ ಹಾಲ್ ಟಿಕೆಟ್ ಇದೆನಾ, ID ಕಾರ್ಡ್ ಇದೆನಾ, ಆಮೇಲೆ ಪೆನ್ಗಳಿದೆನಾ, ಪೆನ್ನನ್ನು ಎರಡೆರಡು ಎತ್ಕೊಂಡು ಹೋಗಿ. ಯಾಕೆ ಅಂದರೆ ಒಂದೊಂದು ಟೈಮಲ್ಲಿ ಕೆಲವೊಂದು ಪೆನ್ನು ಕೈ ಕೊಡುತ್ತೆ, ಕೆಲವೊಂದು ಬಾರಿ ಅದು ಬರೀದಿರನೇ ಹಾಳಾಗ್ಬೋದು. ಹಾಗಾಗಿ ಒಂದಿಲ್ಲ ಅಂದರೆ ಇನ್ನೊಂದು ಪೆನ್ನನ್ನು ನೀವು ಯೂಸ್ ಮಾಡ್ಬೋದು. ಅದ್ರ ಜೊತೆಗೆ ಒಂದು ಪೆನ್ಸಿಲು, ಎರೇಸರ್ನ ಇಟ್ಕೊಂಡಿರಿ. ಯಾಕೆ ಅಂತಂದರೆ ಬ್ಯಾಕ್ ಸೈಡಲ್ಲಿ ರಫ್ ವರ್ಕ್ಗೆ ಅಂತೇಳ್ಬಿಟ್ಟು ಒಂದು ಪೇಜ್ ಕೊಟ್ಟಿರ್ತಾರೆ. ಯಾವುದಾದ್ರೂ ಫಾರ್ ಎಕ್ಸಾಂಪಲ್ ಮ್ಯಾಥ್ಸ್ ಇದ್ದಾಗ ನಿಮಗೆ ಆ ಒಂದು ಸಮಸ್ಯೆನ ಸಾಲ್ವ್ ಮಾಡೋಕ್ಕಾಗಿಲ್ಲ ಅಂದರೆ ನೀವು ರಫಲ್ಲಿ ಅದನ್ನು ಪೂರ್ತಿಯಾಗಿ ಸಾಲ್ವ್ ಮಾಡಿಬಿಟ್ಟು ಆನ್ಸರ್ನ ಐಡೆಂಟಿಫೈ ಮಾಡಿ ಅಲ್ಲಿ ಉತ್ತರನ ಫಿಲ್ ಮಾಡಬಹುದು. ಗೊತ್ತಾಯ್ತಲ್ವಾ? ಈ ರೀತಿ ಮಾಡಿದಾಗ ನಿಮಗೆ ತುಂಬ ಈಸಿ ಆಗುತ್ತೆ. ಈ ರೀತಿಯಾಗಿ ಏನು ಮಾಡಬೇಕು, ನೀವೆಲ್ಲ ಟಿಪ್ಸ್ಗಳನ್ನು ಫಾಲೋ ಮಾಡಬೇಕು. ನಂತರ ಪರೀಕ್ಷೆ ಪ್ರಾರಂಭಕ್ಕೂ ಮೊದಲು 5 ನಿಮಿಷ ಮುಂಚಿತವಾಗಿ ನಿಮ್ಮ ರೂಮ್ ಇನ್ವಿಜಿಲೇಟರ್ ಬರ್ತಾರೆ. ಅವ್ರು ಬಂದಾಗ ನಿಮ್ಮ ಎಲ್ಲ ಒಂದು ಪ್ರೂಫ್ಗಳನ್ನು ಚೆಕ್ ಮಾಡ್ತಾರೆ, ಅದು ಸರಿಯಾಗಿದೆ ಇಲ್ಲ ಅಂತ ಹೇಳ್ಬಿಟ್ಟು ಕನ್ಫರ್ಮ್ ಮಾಡ್ಕೊಳ್ತಾರೆ. ನಂತರ ಪ್ರಶ್ನೆ ಪತ್ರಿಕೆನ ನೀಡಿದ ಮೇಲೆ ಏನು ಮಾಡಬೇಕಪ್ಪ ನೀವು ಅಂದರೆ, ಪ್ರಶ್ನೆ ಪತ್ರಿಕೆನ ಚೆನ್ನಾಗಿ ಒಂದು ಬಾರಿ ಓದ್ಬಿಡಬೇಕು. ಆಮೇಲೆ ನೋಡಬೇಕು ಎಲ್ಲ ಪ್ರಶ್ನೆ ಪತ್ರಿಕೆ ಸರಿಯಾಗಿದೆನಾ, ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಸರಿಯಾಗಿ ಬಂದಿದೆನಾ, ಅಥವಾ ಅಲ್ಲಿ ಏನಾದರೂ ಮಿಸ್ಟೇಕ್ ಆಗಿದೆನಾ, ನಿಮ್ಮ ಫೋಟೋ ಬಂದಿದೆನಾ, ಅದನ್ನೆಲ್ಲ ಚೆಕ್ ಮಾಡ್ಕೊಳ್ಬೇಕು. ಬೈ ಚಾನ್ಸ್ ಏನಾದರೂ ಮಿಸ್ಟೇಕ್ ಇದ್ದರೆ ಅದನ್ನು ನೀವು ತಕ್ಷಣ ಏನು ಮಾಡಬೇಕು, ನಿಮ್ಮ ರೂಮ್ ಇನ್ವಿಜಿಲೇಟರ್ಗೆ ತಿಳಿಸ್ಬೇಕು. ಆಗ ಅವರು ಅದಕ್ಕೆ ಒಂದು ಸೂಕ್ತ ಪರಿಹಾರನ ನೀಡ್ತಾರೆ. ನಂತರ ಪ್ರಶ್ನೆ ಪತ್ರಿಕೆನ ಸಾಲ್ವ್ ಮಾಡಬೇಕಾದ್ರೆ, ಅಂದರೆ ಪರೀಕ್ಷೆ ಬರೀತಕ್ಕಂಥ ಸಂದರ್ಭದಲ್ಲಿ ನೀವು ಏನು ಮಾಡಬೇಕು, ಪರೀಕ್ಷೆ ಬರೆಯುವಾಗ ಯಾವುದ್ಯಾವುದು ಪ್ರಶ್ನೆಗೆ ಮೊದಲು ಉತ್ತರ ಬರುತ್ತೋ ಅದನ್ನು ನಿಮಗೆ ಕನ್ಫರ್ಮ್ ಆಗಿ 100% ಇದೇ ಆನ್ಸರು ಅಂತ ಗೊತ್ತಿರುತ್ತಲ್ವ, ಅಂಥ ಪ್ರಶ್ನೆಗೆ ನೀಟಾಗಿ ಶೇಡ್ ಮಾಡಬೇಕು. ಯಾವ ರೀತಿ ಶೇಡ್ ಮಾಡಬೇಕಂತ ನಿಮ್ಗೆ ಈಗಾಗಲೇ ನಾನು ಹಲವಾರು ತರಗತಿಗಳಲ್ಲಿ ಹೇಳಿದ್ದೀನಿ. 4 ಆಯ್ಕೆಗಳಿರ್ತವೆ. ಅದರಲ್ಲಿ ಸರಿಯಾದ ಒಂದು ಆಯ್ಕೆನ ಏನು ಮಾಡಬೇಕು, ನೀಟಾಗಿ ಫಿಲ್ ಮಾಡಬೇಕು. ಇಂಟು ಹಾಕೋದಾಗಲಿ, ಆಮೇಲೆ ಟಿಕ್ ಮಾಡೋದಾಗಲಿ, ಎರಡೆರಡು ಆಯ್ಕೆಗಳನ್ನು ಚೂಸ್ ಮಾಡೋದಾಗಲಿ, ಅರ್ಧಂಬರ್ಧ ಮಾಡೋದಾಗಲಿ ಈ ರೀತಿ ಮಾಡಬಾರ್ದು. ನೀವೇನು ಮಾಡಬೇಕು, ಕ್ಲೀನಾಗಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆನ ಓದ್ಬಿಟ್ಟು 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರನ ಆಯ್ಕೆ ಮಾಡಿ ಅದನ್ನು ಫಿಲ್ ಮಾಡಬೇಕು. ಒಟ್ಟು 3 ಗಂಟೆಗಳ ಕಾಲ ನಿಮ್ಮ ಪರೀಕ್ಷೆ ನಡೆಯುತ್ತೆ. ಒಂದು ದಿನಕ್ಕೆ 3 ಸಬ್ಜೆಕ್ಟು, 1 ಅವರ್ಗೆ ಒಂದೊಂದು ಸಬ್ಜೆಕ್ಟ್ನ ನಿಮಗೆ ನೀಡ್ತಾರೆ. 1 ಅವರಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಅಂದರೆ 40 ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗಿರುತ್ತಲ್ವ,
45 ಮಿನಿಟ್ಸಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ. ಕೆಲವೊಂದು ಬರದೇ ಇರತಕ್ಕಂಥ ಪ್ರಶ್ನೆಗಳು ಇರ್ತಾವಲ್ಲ, ಕಷ್ಟ ಆಗಿರ್ತವೆ, ಅಂಥ ಪ್ರಶ್ನೆಗಳು ಬ್ಯಾಲೆನ್ಸ್ ಇರ್ತಾವಲ್ಲ, ಅವುಗಳನ್ನು ನೀವು ಏನು ಮಾಡಬೇಕು, ಥಿಂಕ್ ಮಾಡಿಬಿಟ್ಟು ಸರಿಯಾದ ಉತ್ತರ ಯಾವುದು ಅಂತ ಹೇಳ್ಬಿಟ್ಟು ಸ್ವಲ್ಪ ಯೋಚನೆ ಮಾಡಿ ಅವುಗಳಿಗೆ ಉತ್ತರನ ನೀಡಬೇಕು. ಈ ರೀತಿಯಾಗಿ ಏನು ಮಾಡಬೇಕು, ಎಕ್ಸಾಮ್ನ ನೀವು ಫೇಸ್ ಮಾಡಬೇಕು. ನೆಕ್ಸ್ಟ್ ಕೊನೆಯದಾಗಿ ಪರೀಕ್ಷೆ ಮುಗಿಯಲು ಇನ್ನೂ 5 ನಿಮಿಷ ಇದೆ ಅನ್ನುವಾಗ ಏನು ಮಾಡಬೇಕು, ಪರೀಕ್ಷೆ ಮುಗಿಯೋದಕ್ಕೆ 5 ನಿಮಿಷ ಇರುವಾಗ ಏನಾಗುತ್ತೆ, ನಿಮಗೆ ವಾರ್ನಿಂಗ್ ಬೆಲ್ ಆಗುತ್ತೆ. ಆ ಟೈಮಲ್ಲಿ ನೀವೇನು ಮಾಡಬೇಕು, ನೀವು ಸೈನ್ ಮಾಡಿದ್ದೀರೋ ಇಲ್ವೋ, ಹಾಗೆ ನಿಮ್ಮ ರೂಮ್ ಇನ್ವಿಜಿಲೇಟರ್ ಸೈನ್ ಮಾಡಿದಾರೋ ಇಲ್ವೋ, ಜೊತೆಗೆ ನೀವು ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಬರೆದಿದ್ದೀರೋ ಇಲ್ವೋ, ಅಂದರೆ ಶೇಡ್ ಮಾಡಿದ್ದೀರೋ ಇಲ್ವೋ, ಎಲ್ಲನೂ ಒಂದ್ಸಲ ಕೌಂಟ್ ಮಾಡಿ ನೋಡಬೇಕು. ಸರಿಯಾಗಿದೆ ಅಂದಾಗ ಓಕೆ ಸರಿಯಾಗಿದೆ ಅಂತ ಹೇಳ್ಬಿಟ್ಟು ಏನು ಮಾಡಬೇಕು, ಸಬ್ಮಿಟ್ ಮಾಡಬೇಕು. ಬೈ ಚಾನ್ಸ್ ಯಾವುದಾದ್ರೂ ಮಿಸ್ ಮಾಡಿದರೆ, ಟೈಮ್ ಆಗ್ತಾ ಇದೆ ಅನ್ನೋ ಸಂದರ್ಭದಲ್ಲಿ ನೀವೇನು ಮಾಡಬೇಕು, ಆ ಬಿಟ್ಟಿರೋ ಪ್ರಶ್ನೆನ ಓದ್ಕೊಂಡು ಬರೆಯೋದಕ್ಕೆ ಟೈಮ್ ಇದ್ದರೆ ಓಕೆ, ಓದ್ಬಿಟ್ಟು ನೀಟಾಗಿ ಯೋಚನೆ ಮಾಡಿ ಉತ್ತರನ ಬರೀರಿ. ಬೈ ಚಾನ್ಸ್ ಟೈಮ್ ಇಲ್ಲ ಅಂದರೆ ಅದನ್ನು ಹಾಗೆ ಬಿಡಬೇಡಿ, ಯಾಕೆಂದರೆ ಹಾಗೆ ಬಿಟ್ಟರೆ ನಿಮಗೆ ಅಂಕಗಳು ಕಡಿತಗೊಳ್ಳುತ್ತೆ. ಬೈ ಚಾನ್ಸ್ ಯಾವುದಾದ್ರೂ ಒಂದು ಟಿಕ್ ಮಾಡಿರ್ತೀರಾ, ನಿಮ್ಮ ಅದೃಷ್ಟಕ್ಕೆ ಅದೇ ಸರಿಯಾಗಿರುತ್ತೆ ಅಂದಾಗ ಏನಾಗುತ್ತೆ, ನಿಮಗೆ ಅಂಕ ಕೂಡ ಬರುತ್ತೆ. ನಂತರ ಏನು ಮಾಡಬೇಕು, ನೀವು ನಿಮ್ಮ ಒಂದು OMR ಶೀಟ್ನ ನಿಮ್ಮ ರೂಮ್ ಇನ್ವಿಜಿಲೇಟರ್ಗೆ ಒಪ್ಪಿಸ್ಬಿಟ್ಟು, ಅಂದರೆ ಅವರೇ ತಗೊಳ್ತಾರೆ, ಬಂದುಬಿಟ್ಟು ಅವ್ರಿಗೆ ಕೊಟ್ಬಿಟ್ಟು ಮತ್ತೆ ಡೀಸೆಂಟಾಗಿ ಮಾಸ್ಕ್ ಎಲ್ಲ ಹಾಕ್ಕೊಂಡ್ಬಿಟ್ಟು, ನಿಮ್ಮ ವಾಟರ್ ಬಾಟ್ಲೆಲ್ಲ ಏನಾದರೂ ಇಟ್ಕೊಂಡೋಗಿರ್ತೀರಲ್ವ, ಕೆಲವೊಂದು ಇನ್ಸ್ಟ್ರೂಮೆಂಟ್ಸು, ಅವುಗಳನ್ನೆಲ್ಲ ಎತ್ಕೊಂಡ್ಬಿಟ್ಟು ಹೊರಗಡೆ ಬರಬೇಕು. ಬರಬೇಕಾದ್ರೆ ಎಚ್ಚರ ಇರಲಿ, ನಿಮ್ಮ ಹಾಲ್ ಟಿಕೆಟನ್ನು, ಆಮೇಲೆ ನಿಮ್ಮ ID ಕಾರ್ಡು ಏನೆಲ್ಲ ಇರುತ್ತೋ ಅದನ್ನೆಲ್ಲ ನೀಟಾಗಿ ಎತ್ಕೊಂಡು ಬರಬೇಕು. ನಂತರ ಇದೇ ರೀತಿಯಾದ ಎಲ್ಲ ನಿಯಮಗಳನ್ನು ನಿಮ್ಮ ಮುಂದಿನ ಪತ್ರಿಕೆಗೆ, ಅಂದರೆ ನೆಕ್ಸ್ಟ್ ನಡೀತಕ್ಕಂಥ ಪರೀಕ್ಷೆಗೆ ಅನುಸರಿಸಬೇಕು. ಪರೀಕ್ಷೆ ಕುರಿತು ಯಾವುದೇ ಗೊಂದಲ, ಭಯ ಇಟ್ಕೊಳ್ದಿರನೆ ಅದನ್ನು ಸಂತೋಷವಾಗಿ ಹಬ್ಬದ ರೀತಿಯಲ್ಲಿ ಆಚರಿಸಿ ಯಶಸ್ವಿಯಾಗಿ ಅಂತ ಹೇಳ್ತೇನೆ. ಆಲ್ ದ ಬೆಸ್ಟ್.